ಇನ್ನು ರಾಜ್ಯಾದ್ಯಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ರಂಗೋಲಿ ಹಬ್ಬ ಆಚರಣೆ ಮಾಡ್ತಾ ಇದೆ. ಮಕರ ಸಂಕ್ರಾಂತಿ ಹಿನ್ನೆಲೆ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿದ್ದು ಎಲ್ಲೆಡೆ ಉತ್ತಮ ಜನ ಬೆಂಬಲ ವ್ಯಕ್ತವಾಗಿದೆ. ಈ ನಡುವೆ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ರಂಗೋಲಿ ಸ್ಪರ್ಧೆ ನಡೆದಿದ್ದು ರಂಗೋಲಿ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಸಮೀಪಿಸುತ್ತಿದೆ. ಈ ನಡುವೆ ಮಹಿಳೆಯರು ಸುಗ್ಗಿ ಹಬ್ಬಕ್ಕೆ ಕಲರ್ಫುಲ್ ರಂಗೋಲಿ ಹಾಕೋದಕ್ಕೆ ಸಜ್ಜಾಗ್ತಿದ್ದಾರೆ. ಆದರೆ ರಾಜ್ಯಾದ್ಯಂತ ಪ್ರಸಿದ್ಧ ಸುದ್ದಿ ವಾಹಿನಿ ನಿಮ್ಮ ಗ್ಯಾರಂಟಿ ನ್ಯೂಸ್ ರಂಗೋಲಿ ಹಬ್ಬಕ್ಕೆ ಭರ್ಜರಿಯಾಗಿ ಚಾಲನೆ ನೀಡಿದೆ. ಈ ಮಧ್ಯೆ ಕೋಟೆನಾಡು ಚಿತ್ರದುರ್ಗದಲ್ಲೂ ರಂಗೋಲಿ ಫೆಸ್ಟಿವಲ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಎಸ್, ಕೋಟೆನಾಡಿನಲ್ಲಿ ಗ್ಯಾರಂಟಿ ನ್ಯೂಸ್ ಆಡ್ 6 ಹಾಗೂ ಶ್ರೀ ಅಹೋಬಲ ಟಿವಿಎಸ್ ಶೋರೂಮ್ ಸಹಯೋಗದಲ್ಲಿ ರಂಗೋಲಿ ಹಬ್ಬ ಆಯೋಜನೆ ಮಾಡಲಾಗಿತ್ತು. ನಗರದ ಮಹಾರಾಣಿ ಕಾಲೇಜು ಸಭಾಂಗಣದಲ್ಲಿ ರಂಗೋಲಿ ಸ್ಪರ್ಧೆಗೆ ಚಿತ್ರದುರ್ಗದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಚಾಲನೆ ನೀಡಿದ್ರು. ಬಳಿಕ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಮಹಿಳೆಯರು ಕಲರ್ಫುಲ್ ರಂಗೋಲಿ ಹಾಕಿದ್ರು. ಅಲ್ಲದೆ ರಂಗು ರಂಗಿನ ಬಣ್ಣಗಳನ್ನ ತುಂಬಿ ನಾರಿಯರು ಮೆರುಗು ನೀಡಿದ್ರು. ಈ ದಿನ ಇದರಲ್ಲಿ 3 ಜನಕ್ಕೆ ವಿಜೇತರಿಗೂ ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ವತಿಯಿಂದ ಕೂಡ ಅವರಿಗೆ ಪ್ರಶಸ್ತಿ ಪತ್ರ ಮತ್ತು ಭಾಗವಹಿಸಿರೋದಕ್ಕೆ ಅವರಿಗೆ ನಗದು ಪುರಸ್ಕಾರವನ್ನು ಕೂಡ ಮಾಡಿದಿರಿ. ಹಾಗೆ ಈ ಥರದ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಮಹಿಳೆಯರಲ್ಲಿ ಇರ್ತಕ್ಕಂಥ ಗುಪ್ತವಾಗಿ ಅಡಗಿರ್ತಕ್ಕಂಥ ಒಂದು ಅವರಲ್ಲಿ ಸೃಜನಶೀಲ ಚಟುವಟಿಕೆಗಳನ್ನ ಹೊರ ತೆಗೆಯೋದಕ್ಕೆ ತುಂಬ ಅನುಕೂಲ ಆಗಿದೆ. ಮುಂದಿನ ದಿನಗಳು ಕೂಡ ಈ ಥರದ್ದು ನಿರಂತರವಾಗಿ ನಮ್ಮ ಚಾನಲ್ ವತಿಯಿಂದ ನಡೀಲಿ ಮತ್ತು ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಥರದೊಂದು ಚಟುವಟಿಕೆಗಳಿಗೆ ಸದಾ ಬೆಂಬಲವಾಗಿ ನಿಲ್ಲಲಿ ಅಂತ ನಾನು ಆಶಿಸ್ತೇನೆ. ರಂಗೋಲಿ ನಮ್ಮ ಸಂಸ್ಕೃತಿಯ ಒಳ್ಳೆಯ ಕಲೆ. ಇದು ಇತ್ತೀಚಿನ ದಿನಗಳಲ್ಲಿ ಮರೆಸಿ ಹೋಗಿದೆ. ಹಳ್ಳಿಗಳಲ್ಲಿ ಮುಂಚೆ ನಾವು ಸಣ್ಣವರಿದ್ದಾಗ ಮನೆ ಮುಂದೆ ಡೈಲಿ ಹಾಕೋರು. ಇವಾಗ CC ರೋಡು, ತಾರ್ ರೋಡ್ ಅಂತ ಬಂದುಬಿಟ್ಟು ಯಾರೂ ಇದರಲ್ಲಿ ಭಾಗವಹಿಸ್ತಿಲ್ಲ. ಬರೀ ಹೆಣ್ಮಕ್ಳು ಆ್ಯಕ್ಚುಲಿ ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ, ರೀಲ್ಸಲ್ಲಿ ಬ್ಯುಸಿಯಾಗಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ಅವರು ನಮ್ಮ ಚಿತ್ರದುರ್ಗದಲ್ಲಿ ಪ್ರಾರಂಭಿಸಿ ಅದರಲ್ಲಿ ನಮ್ಮನ್ನು ಭಾಗವಹಿಸಿಕೊಂಡಿದ್ದಾರೆ. ಇದಕ್ಕೆ ನಾವು ಗ್ಯಾರಂಟಿ ನ್ಯೂಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇದು ಒಳ್ಳೆಯ ಕಾರ್ಯಕ್ರಮ. ಇನ್ನು ಕೇವಲ 1.5 ಗಂಟೆ ಅವಧಿಯಲ್ಲೇ ಮಹಿಳೆಯರು ನಾ ಮುಂದು ತಾ ಮುಂದು ಅಂತ ಕಲರ್ಫುಲ್ ರಂಗೋಲಿ ಬಿಡಿಸಿ ತಮ್ಮ ಕೈ ಚಳಕ ತೋರಿಸಿದ್ರು. ಈ ವೇಳೆ ಸುಗ್ಗಿ ಹಬ್ಬ ಬಿಂಬಿಸುವ ಚಿತ್ರಗಳು, ಸೂರ್ಯನಾರಾಯಣ ರಥ, ಬೃಹತ್ ಗಾತ್ರ ತೇರು, ಪಕ್ಷಿಗಳು ಸೇರಿದಂತೆ 10 ಬಗೆಯ ಆಕರ್ಷಕ ರಂಗೋಲಿ ಹಾಕಿ ಸ್ಪರ್ಧಾಳುಗಳು ಗಮನ ಸೆಳೆದ್ರು. ಸ್ಪರ್ಧೆಯಲ್ಲಿ ಸೌಮ್ಯಗೆ ಪ್ರಥಮ ಸಿಕ್ಕಿದ್ರೆ ಶ್ರುತಿಯವರಿಗೆ ದ್ವಿತೀಯ ಹಾಗೂ ಗಿರಿಜಾ ಎಂಬುವವರು ತೃತೀಯ ಸ್ಥಾನ ಪಡೆದ್ರು. ಜಾನಪದ ಕಲೆಯನ್ನು ಉಳಿಸುವಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಇದರಲ್ಲಿ 3 ಜನರಿಗೆ ನಾವು ಬಹುಮಾನಗಳನ್ನು ನೀಡಲಾಗಿದೆ. ನಿಜಕ್ಕೂ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಶ್ಲಾಘನೀಯ. ಅದ್ರ ಪ್ರಯುಕ್ತ ನಾನು ಹಸುನ ಮತ್ತು ಕೊಡನ ಬಿಡಿಸಿದ್ದೆ. ಸೊ ಇದು ಸಂಕ್ರಾಂತಿ ಪ್ರಯುಕ್ತ ಇದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿರೋದು ಚುಕ್ಕೆ ರಂಗೋಲಿ ಅವಕಾಶ ಇರೋದು. ಸೊ ಚುಕ್ಕೆ ರಂಗೋಲಿ ಬಿಡಿಸಿದ್ದೆ, ಅದಕ್ಕೆ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ ಸರ್ ಪಾರ್ಟಿಸಿಪೇಟ್ ಮಾಡಿದ್ದು ಮತ್ತು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನ್ಯೂಸ್ ಚಾನಲ್ಗೆ ಮತ್ತು ಅಹೋಬಲ ಟೀಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಒಟ್ಟಾರೆ ಆಧುನಿಕ ಕಾಲದಲ್ಲಿ ಪ್ರಾಚೀನ ಕಲೆಗಳು ಮರೆಯಾಗುತ್ತಿವೆ. ಆದರೆ ಚಿತ್ರದುರ್ಗದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಗ್ಯಾರಂಟಿ ನ್ಯೂಸ್ ಹಾಗೂ ಅಹೋಬಲ ಶೋರೂಮ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.